ಆಗ ಬದುಕುಳಿದ್ರೆ ಇದು ಭೂತ ಆಗ್ತಾರೆ. ಬದುಕುಳ್ದ ಎಂತ ಹೇಳುದು? ಅಕ್ಕಿಯನ್ನು ಹಾಕಿಕೊಳ್ಳಿ ಅಮ್ಮನ ಮರಿ ಅಲ್ಲ ನಾನು ಮನೆ ಕೆಲಸಕ್ಕೆ ಬಂದಿದ್ದೆ. ವಿಡಿಯೋ ಆತಿತ್ತು. ಇದೆಲ್ಲ ಬೇಕಿದ್ರೆ ಸ್ಕಿನ್ ಮೇಂಟೈನ್ ಮಾಡ್ತೀರಾ ಹೊರಗಡೆ ನಾವು ಸನ್ಸ್ಕ್ರೀನ್ ಎಲ್ಲ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ. ನಮಸ್ಕಾರ, ನಾನು ಶ್ರೀಲಕ್ಷ್ಮಿ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ಎಲ್ರು ಹೆಂಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ತಿಂದ್ರ? ಈಗ ಟೈಮ್ 7:50 ಜಸ್ಟ್ ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ. ಥಂಬ್ನೇಲ್ ಕಂಡಿರಲ್ಲ, ಗೊತ್ತಾಗಿರತ್ತೆ ಇವತ್ತು ಅಂತ ವಿಡಿಯೋ ಅಂದ್ಕೊಂಡೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಒಬ್ಬರು ಯೂಟ್ಯೂಬರ್ನ ಮೀಟ್ ಮಾಡಿಸ್ತಿದ್ದೆ. ಅವ್ರು ಬೇರೆ ಯಾರು ಅಲ್ಲ, ನನ್ನ ತಂಗಿ ಸುಷ್ಮಿತಾ ಸಾಲಿಗ್ರಾಮ. ನೀವೇ ಕೇಳ್ತಿದ್ರಿ ತುಂಬ ಸಲಿ ಸುಷ್ಮಿತಾ ಸಾಲಿಗ್ರಾಮ ಜೊತೆ ವಿಡಿಯೋ ಮಾಡಿ, ಮತ್ತು ನಿಮ್ಮ ಇನ್ನೊಂದು ತಂಗಿ ವಿಡಿಯೋ ಮಾಡಿ ಅಂತ. ಇನ್ನೊಬ್ಬಳು ತಂಗಿ ಅವಳು ಹೊರಗಡೆ ಇದ್ದರು, ಕತಾರಲ್ಲಿ ಇದ್ದರೆ. ಸೊ ಅವಳು ಬಂದಮೇಲೆ ಖಂಡಿತ ಅವಳ ಜೊತೆ ವಿಡಿಯೋ ಮಾಡ್ತೆ. ಇವತ್ತು ಸುಷ್ಮಿತಾ ಸಾಲಿಗ್ರಾಮ, ನಾನು ಮತ್ತು ಅಮ್ಮ ಸೇರ್ಕೊಂಡು ಒಂದು ಟ್ರೆಡಿಷನಲ್ ತಿಂಡಿ ಮಾಡ್ತಿತ್ತು. ಅದಕ್ಕಿಂತ ಮುಂಚೆ ನಂಗೊಂದು ಕೆಲಸ ಇತ್ತು. ಫಸ್ಟಿಗೆ ಅದನ್ನು ಮುಗಿಸ್ಕೊಂಡು ಉಳಿದೆಲ್ಲ ಮಾಡ್ಕೊ ಕೆಲಸ ಅಂತ ಅಂದರೆ, ಮದುವೆಗೂ ಮುಂಚೆ ನನ್ನ ಸ್ಕಿನ್ ಬಗ್ಗೆ ತುಂಬ ಕೇರ್ ಮಾಡ್ತಾ ಇದ್ದಿದ್ದೆ. ಆ್ಯಂಡ್ ಮದುವೆ ಆದಮೇಲೂ ಸಹ ಸ್ಕಿನ್ ಬಗ್ಗೆ ತುಂಬ ಕೇರ್ ಮಾಡ್ತಿದ್ದಿದೆ. ಬಟ್ ಈಗ ತುಂಬ ಟೈಮ್ ಆಯ್ತು ನಾನು ಸ್ಕಿನ್ ಬಗ್ಗೆ ಕಾನ್ಸಂಟ್ರೇಟೇ ಮಾಡ್ತಾಯಿಲ್ಲ. ಅಂತ ಹೇಳಿದ್ರೆ ಹಾಗೆ ಅಲ್ಲ, ಅದು ಮಕ್ಕಳಾದ್ಮೇಲಂತೂ ಕೇಮ್ದ ಬೇಡ, ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ನಮ್ಮ ಹೆಲ್ತು, ಹೇರು, ಸ್ಕಿನ್ ಅದಂತ ಜಾಸ್ತಿ ಕಾಮಕ ಆಗ್ತಿಲ್ಲ ಸ್ವಲ್ಪ ಟೈಮ್. ಸೊ ನನಗೂ ಹಾಗೆ ಆಯ್ತು. ನಾನು ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ಸ್ಕಿನ್ ಹಾಳು ಮಾಡ್ಕೊಂಡು ನನಗೆ ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬತ್ತಂತ ಹೇಳಿ. ಸೊ ಈಗ ರಿಯಲೈಸ್ ಆಯಿತು ನಾನು ಎಂಥ ತಪ್ಪು ಮಾಡಿದೆ ಅಂತ. ಆ್ಯಂಡ್ ಇನ್ನೊಂದು ಹೇಳೋದು, ಈ ಕೆಲವ್ರದ್ದು ಸ್ಕಿನ್ ಡ್ರೈ, ಆಯ್ಲಿ, ಮತ್ತು ಕೆಲವರಿಗೆ ಪ್ರೆಗ್ನೆಂಟ್ ಇರ್ತಾರೆ, ಕೆಲವರಿಗೆ ಈ PCOD ಪ್ರಾಬ್ಲಮ್ಸು, ಥೈರಾಯ್ಡ್, ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಒಬ್ಬೊಬ್ರು ಸ್ಕಿನ್ನಿಗೆ ಒಂದೊಂದು ಆಗ್ತಿಲ್ಲ. ಕೆಲವೊಂದ್ಸಲಿ ಕಾಣಿ ಕೆಲವೊಬ್ರು ಒಂದೊಂದು ಸ್ಕಿನ್ನಿಗೆ ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾರೋ ಆಗ್ತಿಲ್ಲ, ಅವರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತವೆ, ಮತ್ತು ಏನೇನೋ ಸಮಸ್ಯೆಗಳು ಬರುತ್ತೆ. ಸೊ ಯಾರ್ಯಾರಿಗೆ ಯಾವ ಥರ ಸಮಸ್ಯೆ ಅದನ್ನು ಕಂಡು ನಾವು ಯೂಸ್ ಮಾಡ್ಕೊ, ಅದಕ್ಕೆ ನಮಗೆ ಕನ್ಫ್ಯೂಷನ್. ಇವನ್ ನನಗೂ ಅಷ್ಟೇ, ನನ್ನ ಸ್ಕಿನ್ನಿಗೆ ಯಾವ ಕ್ರೀಮ್ ಯೂಸ್ ಮಾಡಿದ್ರೆ ಸರಿ ಆಯ್ತು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಕ್ಯೂರ್ ಸ್ಕಿನ್ ಅಂತ ಹೇಳಿ ಒಂದು ಆ್ಯಪ್ ಬಗ್ಗೆ. ನಮ್ಮ ಪ್ರಾಬ್ಲಮ್ಸ್ನ ಅನಲೈಸ್ ಮಾಡಿ, ಅಂದರೆ ನಮ್ಮ ಸ್ಕಿನ್ನಿನ ಪ್ರಾಬ್ಲಮ್ ಅನಲೈಸ್ ಮಾಡಿ ಪ್ರಾಡಕ್ಟ್ ನಮಗೆ ಸಜೆಸ್ಟ್ ಮಾಡೋದವರು. ಅದು ಡರ್ಮಟಾಲಜಿಸ್ಟೇ, ಬೇರೆ ಯಾರೂ ಅಲ್ಲ. ಫಸ್ಟ್ ಫೇಸ್ ವಾಶ್ ಹಾಕಂತೆ, ಫೇಸ್ ವಾಶ್ ಮತ್ತು ಸನ್ಸ್ಕ್ರೀನ್ ಇದೆಲ್ಲ ಬೇಕೇ ಆಗ್ತದೆ. ಯಾಕಂದರೆ ಸ್ಕಿನ್ ಮೇಂಟೈನ್ ಮಾಡ್ತಿಲ್ಲ ಹೊರಗಡೆ ನಾವು ಈ ಸನ್ಸ್ಕ್ರೀನ್ ಎಲ್ಲ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ಯಾನ್ ಆದರೆ ಪ್ಯಾಚ್ ಎಂತೆಲ್ಲ ಆದರೆ ಸ್ಕಿನ್ನಲ್ಲಿ ಚೇಂಜಸ್ ಬೇಗ ಬರುತ್ತೆ. ಯಾವತ್ತೂ ಅಷ್ಟೇ ಇಷ್ಟು ಲೆಟ್ ಇಟ್ ಡ್ರೈ, ಅದು ಡ್ರೈ ಅದು ಡ್ರೈ ಆದಮೇಲೆ ಸನ್ಸ್ಕ್ರೀನ್ ಹೆಂಗೆ ಬೈ ಮಾಡೋದಂತ ಹೇಳಿ ಏನಾದರೂ ಬೇಕಿದ್ರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ ಆಯ್ತಾ. ಫಸ್ಟ್ ಅಂದರೆ ನೀವು ಕ್ಯೂರ್ ಸ್ಕಿನ್ನ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸಾ ಅಥವಾ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸಾ ಅಂತ ಅವ್ರು ಕೇಳ್ತವ್ರು. ಅದಾದಮೇಲೆ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಸ್ಕಿನ್ ರಿಲೇಟೆಡ್ ಆದರೆ ಸ್ಕಿನ್ ರಿಲೇಟೆಡ್ ಕ್ಲಿಕ್ ಮಾಡಿ, ಹೇರ್ ರಿಲೇಟೆಡ್ ಆದರೆ ಹೇರ್ ರಿಲೇಟೆಡ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ವಲ್ಪ ಕ್ವೆಶನ್ಸ್ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡಿದ ಮೇಲೆ ಫೋಟೋ ಕೇಳುತ್ತದು. ಅಂದರೆ ನಮ್ದೊಂದು ಫ್ರಂಟ್ ಫೋಟೋ ಬೇಕು ಮತ್ತು ಸೈಡಿಂದ ಫೋಟೋ, 2 ಫೋಟೋ ಬೇಕು. ನಮ್ಮ ಫೋಟೋ ಕಂಡು ನಮ್ಮ ಪ್ರಾಬ್ಲಮ್ ಅನಲೈಸ್ ಮಾಡಿ ನಮ್ಗೆ ಅದರಲ್ಲಿ ಒಂದು ಕಿಟ್ ರೆಡಿ ಮಾಡೋದು. ಸೊ ನಂದು ಹೀಗೆ ಮಾಡೋದು. ಆ್ಯಂಡ್ ನೀವು ಈಗ ವಿಡಿಯೋ ಕಾಣ್ತಿದ್ರಲ್ಲ, ಇದು ನಾನು ಹಿಂಗೆ ಇದು ಮಾಡಿ 2200 ಮತ್ತು ಹೇಳ್ದಂಗೆ 1600 ಇದೆಲ್ಲ ವರ್ತ್ ಇರುತ್ತೆ. ಸೊ ಕ್ವಿಕ್ ರಿಸಲ್ಟಿಗೋಸ್ಕರ ನಾನು ಇದು ಮಾಡಿದೆ. ನನ್ನ ಸ್ಕಿನ್ನಿಗೆ 5 ಪ್ರಾಡಕ್ಟ್ಸ್ ಕಳಿಸಿ ಕೊಟ್ಟಿದ್ರು ಅವರು. ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇತ್ತಲ್ಲ, ಅದು ಡರ್ಮಟಾಲಜಿಸ್ಟೇ. ಸೊ ಆರಾಮ್ಸೆ ಅವ್ರ ಹತ್ರ ನಾವು ನಮ್ಮ ಪ್ರಾಬ್ಲಮ್ಸ್ ಏನು ಹೇಳ್ಕೊಂಡಾಗ ಅವ್ರು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಆರ್ಡರ್ ಪ್ಲೇಸ್ ಮಾಡುವಾಗ 2200 ವರ್ತ್ ರುಪೀಸ್ ಇದು ನಾನು ಪ್ರಾಡಕ್ಟ್ ಮಾಡೋದು. ಇದರಲ್ಲಿ 5 ಪ್ರಾಡಕ್ಟ್ಸ್ ಬರುತ್ತೆ ಆಯ್ತಾ. ಇಷ್ಟು 5 ಪ್ರಾಡಕ್ಟ್ಸ್ ಇತ್ತು ಇದರಲ್ಲಿ ನಾನು ಮಾಡಿದ್ರಲ್ಲಿ. ಸೇಮ್ ಇದರಲ್ಲಿ 4 ಪ್ರಾಡಕ್ಟ್ಸು ಇತ್ತು. ಡಿಫ್ರೆನ್ಸ್ ಅಂತ ಅಂದರೆ 4 ಪ್ರಾಡಕ್ಟ್ ಇದು ರಿಸಲ್ಟ್ ಸ್ವಲ್ಪ ಸ್ಲೋ, ಇದು ಕ್ವಿಕ್ ರಿಸಲ್ಟಿಗೋಸ್ಕರ. ಕನ್ಸಲ್ಟೇಷನ್ ಫೀಸ್ ಇಲ್ಲ, ನೀವು ಡೈರೆಕ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಆ್ಯಪ್ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಆಯ್ತಾ, ಬೇಕಾದ್ರೆ ಚೆಕ್ ಮಾಡಿ.
ಆ್ಯಂಡ್ ನನ್ನ ಈ ಕೂಪನ್ ಕೋಡ್ ಲಚ್ಚು 100 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಓವರ್ ಆಲ್ ಪ್ರಾಡಕ್ಟ್ ಮೇಲೆ 100 ರೂಪೀಸ್ ಆಫ್ ಸಿಗುತ್ತೆ. ಸೊ 2 ಹಚ್ಚಿದೆ, ಈಗ ಅವಳದೆಲ್ಲ ಮತ್ತೆ ಹಚ್ಬೇಕು. ನನ್ನ ತಂಗಿ ಈಗ ಬೈತಿದ್ದಾಳೆ, ಎಂತ ಮಾಡಿದ್ದೀನಿ ಸ್ಕಿನ್ ಕೇರ್ ಸಾಕು ಬೇಗ ಬಾ ತಿಂಡಿ ಮಾಡು ಅನ್ಕೊಂಡ. ಇವತ್ತು ನಂದಲ್ಲಪ್ಪ, ಇವರೇ ಎಲ್ಲ ಮಾಡ್ತಾರೆ, ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂತಿದ್ದೆ ಅಷ್ಟೇ. ಅವರೇ ಎಲ್ಲ ಅಡುಗೆ ಮಾಡ್ತಾರೆ ಇವತ್ತು ನನ್ನ ಫ್ರೀ. ನಮಸ್ಕಾರ, ನಾನು ಶ್ರೀಲಕ್ಷ್ಮಿ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಳಿ ತಕೋ ಫ್ರೆಂಡ್ಸ್. ಕಾಯಿ ವಡೆ ಮಾಡ್ತಿತ್ತು ಇವತ್ತು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಅಕ್ಕಿ, ತೆಂಗಿನಕಾಯಿ, ಅವಲಕ್ಕಿ, ಬಾಳೆಹಣ್ಣು ಮತ್ತು ಬೆಲ್ಲ, ಇಷ್ಟೇ. ಮತ್ತು ಸ್ವಲ್ಪ ಉಪ್ಪು ರುಚಿಗೆ. ಏಲಕ್ಕಿ ಬೇಕಲ್ಲ. 1 ರಿಂದ 2 ಗಂಟೆ ಹೊತ್ತು ಅಕ್ಕಿನ ಹಿಂಗೆ ನೆನೆ ಹಾಕ, ಆಮೇಲೆ ನೀರನ್ನ ಬಾರಿ ಇಡಕು. ವಿಡಿಯೋ ಮಾಡ್ತಾ ಇದ್ದಾಳ. ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಿಂಗೆ? ಪ್ರಮೋಷನ್ ವಿಡಿಯೋ. ಇದು ಕಲ್ಪ ಕಲ್ಪ ಸೊ ಅದ್ರದ್ದು ಪ್ರಮೋಷನ್ ವಿಡಿಯೋ. ಅದೆಲ್ಲ ಮೀಡಿಯಂ ಲೋಟದಲ್ಲಿ 1.5 ಲೋಟ ಅಕ್ಕಿ ಹಾಕಿದ್ದೀವಿ. ಇನ್ನು ಸ್ಟಾರ್ಟೇ ಮಾಡ್ಲಿಲ್ಲ, ವಾಲಿ ಆನ್ ಮಾಡಿ. ಅಮ್ಮ ಅದ್ರಲ್ಲಿ ಬರ್ತಿತ್ತ, ಚಂದ ಬರ್ತಿತ್ತ. ಅಯ್ಯೋ, ನಾನು ಇದನ್ನ ಫೋಕಸ್ ಮಾಡ್ತಿದ್ದೀನಿ. ಸಾರಿ. ಹಾ, ಈಗ ಬರ್ತಿತ್ತು. ಕರೆಕ್ಟ್. ಕಾಣಿ ಕೆಲಸ ಮಾಡಿಸ್ಕೊಂತಿದ್ದಾಳ. ನಿಜ ಅಲ್ಲ, ಮೊನ್ನೆ ಯಾರೋ ಕೇಂತಿದ್ದೀರ, ಸುಷ್ಮಿತಾ ಸಾಲಿಗ್ರಾಮ ನಿಜವಾಗ್ಲೂ ನಿಮ್ಮ ಸ್ವಂತ ತಂಗಿ ಅನ್ಕಂಡ. ಈಗ ಕಾಣಿ ಎಷ್ಟು ಚೆನ್ನಾಗಿ ಬಾಡಿಗೀಗ. ಈಗ ಗೊತ್ತಾಯ್ತಾ? ಈಗ ಗೊತ್ತಾಗ್ತದೆ. ವಿಡಿಯೋ ಆತಿತ್ತು. ಅಲ್ಲ, ಇವರಿಗೆಲ್ಲ ರೀಲ್ ಕಾಂಬಕ್ 1 30 ಸೆಕೆಂಡ್, ಇದಕ್ಕೆ ಎಷ್ಟು ಕಷ್ಟ ಪಡ್ಕಲ್ಲ ಇಷ್ಟೊತ್ತಿಯಪ್ಪ. ನಾವಿಬ್ಬರು ಮಾಡಿದ್ವಿ 7 ವಿಡಿಯೋ ಕಡೆ. ನಾನು ನಂದೆಲ್ಲ ಬಿಟ್ಕೊಂಡ ಪೂರ್ತಿ ಅವಳು ಹೇಳ್ತಿದ್ದಾಳ, ನಾನು ವ್ಲಾಗ್ ಮಾಡ್ತಿದ್ನಲ್ಲ, ಸೊ ಅದೇ ಅವಳು ವಿಡಿಯೋ ಮಾಡ್ತಿದ್ದೆ ಅನ್ಕಂಡ. ಅವಳದ್ದು ಪ್ರಮೋಷನ್ ವಿಡಿಯೋ ಬಿಟ್ಟು ಸೀದಾ ನನ್ನ ವ್ಲಾಗಿಗೆ ಕಾನ್ಸಂಟ್ರೇಟ್ ಮಾಡ್ರೆ ಕಷ್ಟ ಆಗ್ತು. ಎಂತ ಹೇಳುದು? ಅಕ್ಕಿಯನ್ನು ಹಾಕಿಕೊಳ್ಳಿ, ಅಮ್ಮನ ಎಲ್ಲವನ್ನು ಮಿಕ್ಸಿ ಹಾಕಿ ರುಬ್ಬಿಕೊಳ್ಳಿ. ಬಾಳೆಹಣ್ಣು, ಕಾಯಿ, ಬೆಲ್ಲ, ಅಕ್ಕಿ, ಉಪ್ಪು, ಇಷ್ಟು ಅವಲಕ್ಕಿ, ಇದಿಷ್ಟು ಹಾಕಿ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಇದು ಅಂದ್ರೆ ಜಾಸ್ತಿ ನೀರ್ ಹಾಕಂದ್ರೆ ಎಣ್ಣೆ ಹಾಕೋಕೆ ಇಲ್ಲ, ಯಾಕಂದ್ರೆ ಬೆಲ್ಲ ನೀರ್ ಬಿಡುತ್ತೆ, ಬಾಳೆಹಣ್ಣು ಬೆಲ್ಲ ನೀರ್ ಬಿಡುತ್ತೆ. ಏಲಕ್ಕಿ ಎಷ್ಟು ಹಾಕುದು? ಸಿಪ್ಪಿ ತೆಗ್ದೆ ಹಾಕಿ ಅಕ್ಕ ಏಲಕ್ಕಿ. ರಾಹಿತ್ಯ ನಾವೆಲ್ಲ ಕೆಲಸ ಮಾಡ್ತಾ ಇದ್ರೆ ಇವಳು ಸೈಡಿಗೆ ಹೋಗಿ ಅವಲಕ್ಕಿ ಬೆಲ್ಲ ಹಾಕೊಂಡು ತಿಂತಾ ಇದ್ದಾಳ. ಒಳ್ಳೆ ತರ ಐತ್ಯ. ಅಯ್ಯಪ್ಪ ಮಾತಾಡೋದಿಲ್ಲ. ಎಂತಾಯ್ತಾ? ಚಿಕ್ಕಿ ಕೊಡು. ಚಿಕ್ಕಿಗೆ ರಾಹಿತ್ಯ, ಚಿಕ್ಕಿ ಹೆಸರು ಎಂತ ಹೇಳಿನ? ಸುಸ್ಮಿತಾ. ಅದಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ. ಇದ್ರಲ್ಲಿ ಎಂತ ಮಾಡ್ಲಕ್ಕಮ್ಮ ಇನ್ನೊಂದು ಹುಯ್ಯಪ್ಪನ ಅಂದ್ರೆ ಇದನ್ನೇ ಸೌಂಡಂಗ್ ಹಾಕ್ರೆ ಹುಯ್ಯಪ್ಪ. ನೀರ್ ಹಾಕ್ರೆ ಹುಯ್ಯಪ್ಪ. ಹೌದಾ? ನಂಗೆ ಫಸ್ಟ್ ಆಫ್ ಆಲ್ ಕ್ವಶನ್ ಗೇಮ್ಗೆ ಬರ್ತೀನಿ. ಒಂದು ಫ್ಲೈಟ್ ಪಾಕಿಸ್ತಾನ ಚೈನಾ ಬಾರ್ಡರ್ ಪಾಕಿಸ್ತಾನ ಚೈನಾ ಬಾರ್ಡರ್ ಕ್ರಾಶ್ ಆತ. ಆಗ ಬದುಕುಳಿದ್ರೆ ಎಲ್ಲಿ ಸೈಡ್ ಹೂತಾಕ್ತಾರೆ? ಬದುಕುಳಿದ್ರೆ ಅದು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಕೆಂಪು ಕ್ವಶನ್, ಸರ್ವೈವರ್ಸ್ ನಲ್ಲಿ ಬರೀ ಮಾಡ್ತಾರೆ. ಸ್ವಲ್ಪ ಫಾಸ್ಟ್ ಕೇಳ್ಕೊಂಡು. ಒಂದು ಪೀಕಾಕ್
ಪೂರ್ವ ದಿಕ್ಕಲ್ಲಿ ಮೊಟ್ಟೆ ಇಡತ್ತೆ. ಪಿಕಾಕ್ ಮೊಟ್ಟೆನೇ ಇಡುವುದಿಲ್ಲಲ್ಲ ಮರಿ. ಸಾರಿ, ಕಂಟಿನ್ಯೂ. ಇಲ್ಲ, ಪಿಕಾಕ್ ಮೊಟ್ಟೆ ಇಡುತ್ತ, ಬಟ್ ಮೊಟ್ಟೆ ಎಲ್ಲೋ ಬೀಳುತ್ತೆ. ಬೀದ್ರು ಹೊಡೆದತ್ತಲ್ಲ. ಮಾಡಿ ಮೇಲೆ ಇತ್ತ, ನಿಮ್ಮನೆ ಮಾಡಿ ಮೇಲೆ ಪೂರ್ವ ದಿಕ್ಕಲ್ಲಿ ಮೊಟ್ಟೆ ಇಡುತ್ತ. ಅದು ಸ್ವಲ್ಪ ಸ್ಲೋಪ್ ಇತ್ತ, ಅದು ಹೋಗಿ ಎಲ್ಲಿ ಬೀಳುತ್ತೆ, ಯಾವ ದಿಕ್ಕಲ್ಲಿ ಬೀಳುತ್ತೆ? ಪೂರ್ವ ದಿಕ್ಕಿಗೆ ಅಲ್ಲೇ ಬೀಳುದು, ಮತ್ತೆ ದಿಕ್ ಚೇಂಜ್ ಮಾಡುತ್ತದ ಯಾರಿಗೆ? ಅದೇ ಪಿಕಾಕ್ ಮೊಟ್ಟೆ ಇಡೋದಿಲ್ಲ, ಪೀಹೆನ್ ಮೊಟ್ಟೆ ಇಡೋದು. ಪಿಕಾಕ್ ಅಂದ್ರೆ ಗಂಡಲ್ಲ, ನಾವಿ ಪಿಕಾಕ್ ಗಂಡು. ಆಕ್ಚುಲಿ ನಂಗೆ ನವಿಲ್ ಮೊಟ್ಟೆ ಇಡೋದನ್ ಗೊತ್ತಿದ್ದಿತ್ತ, ಒಂದು ಫ್ಲೋ ಅಲ್ಲಿ ಹೇಳಿಬಿಟ್ಟದಷ್ಟೇ ನಾನು. ಈಗ ಬ್ಯಾಟರ್ ರೆಡಿ ಇದೆ, ಸೊ ಕಾಯ್ತಾ ಇದೆ. ಕಲ್ಪ ಪ್ಯೂರ್ ಕೋಕೋನಟ್ ಆಯಿಲ್. ಇವಳು ಹೆಂಗ್ ವಿಡಿಯೋ ಮಾಡ್ತಾರೆ ಕಣೆ. ಕಾಯಿ ವಡೆ ಹಚ್ಚಿದ್ದಾರೆ. ಎಷ್ಟು ಲೈಕ್ ಆಯ್ತು. ಕಾಯಿ ವಡೆ ತಿಂಡಿ ನಾವು, ಇದು ಹಳೇ ತಿಂಡಿ ಅಲ್ಲ ಮೈದಾ. ಮೊದ್ಲೆಲ್ಲ ಮನೆಗೆ ನೆಂಟ್ರೆಲ್ಲ ಬಂದ್ರೆ ಇದೇ ತಿಂಡಿ ಮಾಡಿಸಿದೀವಿ ಅಂತ. ಮಳೆ ಬರ್ತುಂಟು. ಸೊ ಒಳ್ಳೆದಲ್ಲ. ನೀವು ಮನೇಲಿ ಟ್ರೈ ಮಾಡಿದೆ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.